ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ನಾವು ಪೇರೆಂಟ್ ಆಗಿ ದೊಡ್ಡವರಾಗಿ ನಾವು ಅಪ್ಪ ಆಗಿ ಅಮ್ಮ ಆಗಿ ಬರೀ ಅಡ್ವೈಸ್ ಮಾಡೋದು ಹಿಂಗ್ ಮಾಡಬೇಡ, ಹಂಗ್ ಮಾಡು, ಹಂಗ್ ಮಾಡ್ಬೇಡ, ಹಿಂಗ್ ಮಾಡು, ಅದನ್ನ ಮಾಡ್ಬೇಡ, ಅವ್ರ ಜೊತೆ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಬೇಗ ಬಾ, ಅಲ್ಲಿಗೆ ಹೋಗು, ಇದನ್ನ ಮುಗಿಸು ಬೇಗ, ಎಲ್ಲಾ ಕಡೆ ಅಡ್ವೈಸ್ ರೈಟ್. ನನಗೊಂದು ಕ್ಲಾರಿಟಿ ಮಾಡಿ ಮೇಡಮ್, ಇವಾಗ ನಿಮ್ ಮಗು ಚಿಕ್ಕದ ಅಥವಾ ದೊಡ್ಡದ? ಚಿಕ್ಕ ಅಂದ್ರೆ ನಿಮ್ ಮಗು ಒಂದು ಬಾಕ್ಸ್ ಅಥವಾ ಒಂದು ಬಾಟ್ಲ್ ಅಂತ ನೋಡಿದ್ರೆ ನಿಮ್ ಮಗು ಏನು ಚಿಕ್ಕ ಡಬ್ಬಿ ಬಾಕ್ಸ್ ರೈಟ್. ನಿಮ್ಮ ಅಡ್ವೈಸ್ ಅನ್ನೋದೇನು ದೊಡ್ಡ ಬಾಕ್ಸ್. ನಿಮ್ಮ ಅಡ್ವೈಸ್ ಏನು ದೊಡ್ಡ ಬಾಕ್ಸ್ ರೈಟ್. ಇವಾಗ ದೊಡ್ಡ ಬಾಕ್ಸ್ ಇಂದ ದೊಡ್ಡ ಡಬ್ಬಿಯಿಂದ ಸಣ್ಣ ಡಬ್ಬಿಗೆ ಅಡ್ವೈಸ್ ಹಾಕುವಾಗ ಹಾಕುವಾಗ ನೀನ್ ಬಗ್ಬೇಕ ಅವನ್ ಬಗ್ಬೇಕ? ಯಾರು ಬಗ್ಬೇಕು? ನಾವು ಬಗ್ಬೇಕು. ಫಸ್ಟ್ ಆಫ್ ಆಲ್ ನಾವು ಯಾರು ಇಲ್ಲಿ ಬಗ್ತಾ ಇಲ್ಲ ರೈಟ್. ಫಸ್ಟ್ ಆಫ್ ಆಲ್ ನಾವು ಬಗ್ಗಿ ಹಾಕ್ಬೇಕಿಲ್ಲ ಅಂದ್ರೆ ಏನಾಗುತ್ತೆ, ಹಿಂಗೆ ತುಂಬ್ಕೊಳಕ್ಕಾಗಲ್ಲ ರೈಟ್. ಇವಾಗ ಬಗ್ಗಿದ್ಮೇಲೆ ಮಗುವಿನ ಮಟ್ಟಕ್ಕೆ ಬಗ್ಬೇಕಾ ಅಥವಾ ನೀನೇ ಶರ್ಟ್ ಬಗ್ಬೇಕು? ಮಗುವಿನ ಮಟ್ಟದಲ್ಲಿ ಬಗ್ಬೇಕು ರೈಟ್. ಅದ್ರ ಜೊತೆಗೆ ಇನ್ನೊಂದು ಅರ್ಥ ಆಗಬೇಕು, ಮಗುವಿನ ಬಾಯಿ ಎಷ್ಟಿದೆ, ಆ ಬಾಕ್ಸಿನ ಬಾಯಿ ಎಷ್ಟಿದೆ, ಎಷ್ಟು ಇಡ್ತಿದ್ದೋ ಅಷ್ಟೇ ನೀನು ಹೋಗ್ಬೇಕಾಗೋದು ರೈಟ್. ಇಲ್ಲ ಅಂದ್ರೆ ಏನಾಗುತ್ತೆ ಮೇಡಮ್, ಎಲ್ಲ ಸೇರ್ತದೆ. ಅಂದ್ರೆ ನೀನು ಒಂದು ದಿನದಲ್ಲಿ ಎಷ್ಟೆಲ್ಲ ಅಡ್ವೈಸ್ ಕೊಡೋಕೆ ರೆಡಿ ಆಗಿದೆ, ಎಷ್ಟೆಲ್ಲ ಹೇಳಕ್ ರೆಡಿ ಆಗಿದೆ ರೈಟ್, ಅದು ಎಲ್ಲದೂ ಕೂಡ ಚೆಲ್ಲಿದೆ. ಮಗುವಿನ ಬಾಯಿ ಸಣ್ಣದು, ನೀನ್ ಹೇಳಕ್ ಬರ್ತಿರೋ ವಿಚಾರ ಬಹಳ. ನಾನು ಹೆಂಗಿದ್ದೆ ಗೊತ್ತಾ, ಇಂಡಿಯಾದಲ್ಲಿ ನಾವು 2 ಕಿಲೋಮೀಟರ್ ನಡ್ಕೊಂಡ್ ಬರ್ತಿದ್ವಿ ಗೊತ್ತಾ, ನಾವೇನ್ ಓದ್ತಿದ್ವಿ ಗೊತ್ತಾ, ಎಷ್ಟು ಸೀರಿಯಸ್ ಆಗಿದ್ವಿ ಗೊತ್ತಾ, ಪೇರೆಂಟ್ಸ್ ಒಂದು ಎದ್ದು ಮಾತಾಡ್ತಿರ್ಲಿಲ್ಲ, ಎಷ್ಟು ನೀಟ್ ಆಗಿರ್ತಾ ಇದ್ವಿ, ನಮ್ಮ ಬಟ್ಟೆ ನಾವೇ ತೊಳ್ಕೊಂತ ಇದ್ವಿ, ನಾವು ಡಿಸಿಪ್ಲಿನ್ ಆಗಿದ್ವಿ, ಫ್ರೆಂಡ್ಸ್ ಜೊತೆ ಆಗಾಡಕ್ ಹೋಗ್ತಾ ಇದ್ವಿ, ಎಲ್ಲ ಹೇಳಕತ್ತೀಯ ಚೆಲ್ಲಕತ್ತದ ಮಾತು ಹೊರಗ್ ಚೆಲ್ಲಕ ಬಾಯಿ ಒಳಗೆ ಹೋಗ್ತಾ ಇದೆ ಬಂದು. ಯಾಕೆ? ಇದ್ರ ಬಾಯಿ ಏನು ಚಿಕ್ಕದು, ನನ್ನ ಬಾಯಿ ಏನು, ಸೊ ಹಾಗಾಗಿ ಚೆಲ್ಲುತ್ತೆ. ಮೊದಲನೇನು ಈ ಬಾಯಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಮಧ್ಯಾಹ್ನ ಏನಾಗಬೇಕು, ಲಾಲ್ಕಿನಾಗಲೇ ಇಟ್ಟು ಅಥವಾ ಸ್ಕೂಲಲ್ಲಾಗಲೇ ಇಟ್ಟು ಮಾಡಬೇಕು ಮೊದಲೇ. ಎರಡನೇ ದಿನಪ್ಪ ಅಂತ ಹೇಳಿದ್ರೆ ಮೊದಲು ಇದ್ರ ಜೊತೆಗೆ ಎರಡನೇ ವಿಚಾರ ಅರ್ಥ ಮಾಡ್ಕೊಳ್ಳಿ. ಡಬ್ಬದಿಂದ ಇನ್ನೊಂದು ಡಬ್ಬಕ್ಕೆ ಹಾಕುವಾಗ ಫಸ್ಟ್ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಈ ಡಬ್ಬಿಯ ಮುಚ್ಚುಳಿಕೆ ತಂದಿರಾ ಇಲ್ಲ? ಈ ಡಬ್ಬಿಯ ಮುಚ್ಚುಳಿಕೆ ತೆಗ್ದಿರೋ ಇಲ್ಲ? ತೆಗ್ದಿದ್ರೆ ತಾನೇ ಒಳಗೋದು. ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಮ್ಮ ಮಗು ನಿನ್ನ ಅಡ್ವೈಸ್ ಅಂತ ಕೇಳೋದು ಬಂದಾಗ ಮುಚ್ಚುಳಿಕೆ ಮುಚ್ಚಿದೆ, ರೆಡಿ ಇಲ್ಲ. ನೀನ್ ಹೇಳೋದು ಯಾವುದು ತಲೆಗೆ ಹೋಗ್ತಿಲ್ಲ, ಪೇರೆಂಟ್ಸ್ ಯಾರು ಹೇಳಿದ್ರು ತಲೆಗೆ ಹೋಗ್ತಿಲ್ಲ. ಸೊ ಇವಾಗ ಏನ್ ಮಾಡುದು, ಈ ಮುಚ್ಚುಳಿಕೆ ತೆಗಿಯೋದು ಮೊದಲನೇ ಕೆಲಸ. ನೀನ್ ಮುಚ್ಚಿರೋ ಮುಚ್ಚುಳಿಕೆ ಮೇಲೆ ಎಷ್ಟೊಂದು ಅಡ್ವೈಸ್ ಹೇಳಕ್ ಹೋಗ್ತೀಯಾ, ಅದು ಯಾವ್ದು ತಲೆಗೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಮಗು ಮಾಡಿದ್ದ ತಪ್ಪುಗಳನ್ನ ಪದೇ ಮಿಸ್ಟೇಕ್ ಮಾಡ್ತಾ ಇದೆ. ಒಂದು ವಾರದಿಂದ ಒಂದೇ ವಿಚಾರ ಹೇಳಕತ್ತೀಯಾ, ಒಂದು ತಿಂಗಳಿಂದ ಒಂದೇ ವಿಚಾರ ಹೇಳಕತ್ತಿದ್ಯಾ, ಆದ್ರೂ ಡಿಸಿಪ್ಲಿನಿಂಗ್ ಬರುವುದು. ಆದ್ರೂ ಕೂಡ ಅವನು ತನ್ನ ಕೆಲಸ ಮಾಡ್ಕೊಡ್ತಾ ಇಲ್ಲ. ಪ್ರತಿ ಸರಿ ನೆನಪು ಮಾಡ್ಬೇಕು, ಪ್ರತಿ ಸರಿ ಹೊಡಿಬೇಕು, ಪ್ರತಿ ಸರಿ ಅವನಿಗೆ ಹೇಳ್ಬೇಕು, ಬೈಬೇಕು, ಆಮೇಲೆ ಅವ್ನು ಮಾಡ್ತಿದ್ರೆ. ಯಾಕೆ? ನೀನ್ ಹೇಳ್ದಾಗೆಲ್ಲ ಮಗು ಏನ್ ಮಾಡಿತ್ತು, ಕ್ಯಾಪ್ ಮುಚ್ಚಿತ್ತು. ಸೊ ಹಾಗಾಗಿ ನೀನ್ ಹೇಳಿದ ಯಾವುದು ಹೋಗಿಲ್ಲ. ಇವಾಗ ಆಸ್ ಅ ಪೇರೆಂಟ್, ಇವಾಗಿನ ಪೇರೆಂಟ್ ಆಗಿ ನಮಗೆ ನಮ್ಮ ಮಗುವಿನ ಮೈಂಡ್ ಅಂತ ಬ್ಲಾಕ್ ಮಾಡ್ಕೊಂಡಿಲ್ಲ ಬ್ರೈನ್, ಈ ಬ್ರೈನ್ ನ ಕ್ಯಾಪ್ ನ ತೆಗಿಯೋದು ಗೊತ್ತಿರ್ಬೇಕು. ಆ ಕ್ಯಾಪ್ ನ ತೆಗೆಯೋದು ಗೊತ್ತಿರಬೇಕು. ದಟ್ ಈಸ್ ಕಾಲ್ಡ್ ಚೈಲ್ಡ್ ಸೈಕಾಲಜಿ. ಇವತ್ತಿನ ಮಕ್ಕಳ ಮನಸ್ಸಿಗೆ ಸೈಕಾಲಜಿ ಓಪನ್ ಮಾಡುತ್ತಿರ್ಬೇಕು. ಇದು ಓಪನ್ ಹೆಂಗಾಗುತ್ತೆ, ಯಾವಾಗ ನಾವು ಹೇಳ್ಬೋದು, ಎನಿ ಐಡಿಯಾ? ಆನ್ ಮಾಡ್ಬೇಕು. ಅದ್ರ ಜೊತೆ ಇನ್ನೊಂದೇನು ಗೊತ್ತಾ, ಈ ಮೈಕಿನ ರೇಂಜ್ ಅಂತ ಒಂದಿರುತ್ತೆ. ಬ್ಲೂಟೂತ್ ಇಂದ ಕನೆಕ್ಟ್ ಆಗಿದಿಲ್ಲ, ಇದು ರೇಂಜ್ ಅಂತ ಒಂದಿರುತ್ತೆ. ಆ ರೇಂಜ್ ಒಳಗಡೆ ನಿಂತಾಗ ಮಾತ್ರ ಇದು ಮಾತಾಡಕ್ಕಾಗುತ್ತೆ. ಅದು ರೇಂಜ್ ಇಂದ ಹೊರಗದಾಗ ಆಗೋದಿಲ್ಲ ರೈಟ್. ಹಂಗೆ ನನ್ನ ಪ್ರಶ್ನೆ ಏನಂದ್ರೆ, ನಿನ್ನ ಮಗುವಿನ ರೇಂಜ್ ಒಳಗಡೆ ನೀನಿದೆಯಾ? ನನ್ನ ಮಗುವಿನ ರೇಂಜ್ ಒಳಗಡೆ ನೀನಿದೆಯಾ? ಇಲ್ಲ. ಯಾಕೆ? ನೀನಿರೋದು ಇಲ್ಲಿದೆಯಾ? ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೀಯಾ ವಿಷಯಗಳನ್ನ? ಇಲ್ಲಿ ನಿಂತ್ಕೊಂಡು ಅಡ್ವೈಸ್ ಮಾಡ್ತಿದ್ಯಾ? ನೋ. ಇವಾಗ ಏನ್ ಮಾಡ್ಬೇಕು, ನೀನು ಅವನ್ ರೇಂಜ್ ಒಳಗೆ ಬರ್ಬೇಕು. ಅವನ್ ರೇಂಜ್ ಒಳಗೆ ಬಂದು ಅವನ್ ತರ ಮಾತಾಡೋದು, ಅವ್ರ ತರ ಭಾಷೆ ಮಾತಾಡೋದು, ಅವರಿಗೆ ಸಲಿಗೆ ಆಗೋದು, ಕನೆಕ್ಟ್ ಆಗೋದು, ಅಟ್ಯಾಚ್ ಆಗೋದು, ಮಾತಾಡೋದು, ಅದೆಲ್ಲ ಬಂದಾದ್ಮೇಲೆ ಆಮೇಲೆ ಸ್ಲೋಲಿ ಯಾವಾಗ ಅಟ್ಯಾಚ್ ಆಗ್ತಾರೋ ಅವಾಗ ಮುಚ್ಚುಳಿಕೆ ಓಪನ್ ಆಗುತ್ತೆ. ಒಂದೇ ಒಂದು ಸಜೆಷನ್ ಹಾಕ್ಬಿಟ್ಟು ಮೇಡಮ್ ಮತ್ತೆ ಕ್ಲೋಸ್ ಮಾಡೋದು. ಅದು ಯಾವಾಗ ಓಪನ್ ಮಾಡಿದ್ರೆ ಅಂತ ಹೇಳ್ಕೊಂಡ್ಬಿಟ್ಟು ಅದು ಒಂದು, ಅವತ್ತೊಂದು ರಿಲೇಟಿವ್ಸ್ ಬಂದ್ರಲ್ಲ, ಜಗಳ ಆದ್ರ ಅದು ಒಂದು, ಮತ್ತೆ ದಿನ ಲೇಟ್ ಆಗಿದ್ರೆ ಅದು ಒಂದು. ಹಾಗೆ ಯಾವಾಗ ಗೋಚಿಂಗ್ ತೆಗೆದ್ಬಿಟ್ಟು ಅವಾಗೆಲ್ಲ ಭಾರವಾನ ಹೇಳ್ತಾ ಹೋದ್ರೆ ನಾನು ತಗೊಳ್ತಾರೆ. ಫಸ್ಟ್ ಅವ್ನ ರೇಂಜ್ ಒಳಗೆ ಬರಬೇಕು. ಮೊದಲನೇ ಅವ್ನ ರೇಂಜ್ ಒಳಗೆ ಬರಬೇಕು. ಎರಡನೇದೇನಪ್ಪ ಅಂದ್ರೆ ಯಾವಾಗ ಕನೆಕ್ಟ್ ಆಗಿರ್ತಾವ ಮಗು ಅವಾಗ ಕೇಳಿಸ್ಕೊಳಕ್ ಇಷ್ಟಪಡ್ತಾರೆ ಮೇಡಮ್. ಸೊ ಹೀಗೆ ನಾವು ಕೂಡ ನಮ್ಮ ಮಕ್ಕಳ ಜೊತೆ ಕನೆಕ್ಟ್ ಆದಾಗ, ಅದ್ರ ರೇಂಜಿಗೆ ಬಂದಾಗ, ಅವ್ರ ರೇಂಜಿಗೆ ಬಂದು ಕನೆಕ್ಟ್ ಆದಾಗ ನಮ್ಮ ಮಕ್ಕಳು ನಮ್ಮ ವಿಚಾರಗಳನ್ನ ಹೇಳುವ ರೀತಿಯಲ್ಲಿ ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಒಂದೇ